ಪಬ್ಲಿಕ್ ನಿಕ್ಸ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಚೈತನ್ಯ ಕೊಟ್ಟಾರಿ. ಕನ್ನಡ ಸಿನಿ ಇಂಡಸ್ಟ್ರಿಯಲ್ಲೇ ಹೊಸದಾಗಿ ಏನೋ ಒಂದು ಹೊಸ ಟೈಟಲ್ ಜೊತೆಗೆ ಬರ್ತಾ ಇರುವಂಥ ಸಿನಿಮಾ ನ್ಯಾಯಬೆಲೆ ಅಂಗಡಿ. ಏನಪ್ಪ ಇದು ನ್ಯಾಯಬೆಲೆ ಅಂಗಡಿ ಅಂತ ಹೇಳಿ ಬಂದಾಗ ನಮಗೆಲ್ಲರೂ ಕೂಡ ಗೊತ್ತಿದೆ, ರೇಷನ್ ಸಿಗುವಂಥ ಒಂದು ಪ್ಲೇಸ್ ಇದು ಅಂತ ಹೇಳಿ. ಆದರೆ ಇದು ಸಿನಿಮಾ ರೂಪದಲ್ಲಿ ಬರ್ತಾ ಇದೆ. ಸಿನಿಮಾ ರೂಪ ಅಂತ ಹೇಳಿ ಬರ್ತಾ ಇದ್ದಾಗ ಇದರಲ್ಲಿರುವಂಥ ಹೀರೋನು ಕೂಡ ತುಂಬಾ ಸ್ಪೆಷಲ್ ಆಗಿದ್ದಾರೆ. 9 ವರ್ಷಗಳ ನಂತರ ಮತ್ತೊಮ್ಮೆ ಸಿನಿ ಇಂಡಸ್ಟ್ರಿಯಲ್ಲಿ ಪಾದಾರ್ಪಣೆ ಮಾಡಿ ಹೊಸದಾಗಿ ಇನ್ನೂ ಒಂದು ಮಾಡ್ಲಿಕ್ಕೆ ಹೊರಟಿರುವಂಥ ನಮ್ಮೆಲ್ಲರ ಪ್ರೀತಿಯ ಕುಮಾರ್ ಬಂಗಾರಪ್ಪ ಸರ್ ನನ್ನ ಜೊತೆ ಇದ್ದಾರೆ. ಮನೆಯವ್ರ ಜೊತೆ ಮಾತಾಡೋಣ. ಹಾಯ್ ಸರ್, ಮೊದಲಿಗೆ ಹೇಗಿದ್ದೀರಾ? ಓಕೆ, ಚೆನ್ನಾಗಿದ್ದೀನಿ. ನ್ಯಾಯಬೆಲೆ ಅಂಗಡಿ ಅಂತ ಹೇಳಿ ಬಂದಾಗ ನಾನು ಆವಾಗಲೇ ಹೇಳಿದಾಗೆ ರೇಷನ್ ತಗೊಳ್ಳೋಕ್ಕೆ ಹೋಗುವಂಥ ಪ್ಲೇಸ್ ನಾವು ವಿಶೇಷವಾಗಿ ಮಾಡಿದ್ದೀರಾ ಅನ್ನುವಂಥದ್ದು ಗೊತ್ತಾಯಿತು. ಇವಾಗ ನಾವು ನಿಮ್ಮದು ಕ್ಯಾರೆಕ್ಟರ್ ವೈಸು ನೋಡಿದಾಗಲೂ ಕೂಡ ಏನೋ ಒಂಥರ ಮೋಡಿಂಗ್ ಮಾಡ್ಲಿಕ್ಕೆ ಹೊರಟಿದೆ ಈ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ. ಏನು ಹೇಳ್ತೀರಾ ನಿಮ್ಮ ಪಾತ್ರದ ಬಗ್ಗೆ? ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂದ ತಕ್ಷಣವೇ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಎತ್ತಿ ತೋರಿಸ್ತಕ್ಕಂಥ ಪ್ರಯತ್ನ ಇದೆ. ಮತ್ತು ಇದರಲ್ಲಿ ಸಮಾಜದಲ್ಲಿ ಯಾವ ಆಹಾರ ಭದ್ರತೆಗಳನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಬಳಕೆ ಮಾಡ್ತಕ್ಕಂಥದ್ದು ಮತ್ತು ಇದರ ಒಂದು ಸಂಸಾರ ಇದ್ರ ಮೇಲೆ ನಡೀತಕ್ಕಂಥದ್ದೇನಿದೆ ಅದರಲ್ಲಿ ಮಾಡ್ತಿರ್ತಕ್ಕಂಥ ಕಥಾವಸ್ತು. ಹಾಗಾಗಿ ಇದೊಂದು ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಕತೆ. ಇದರಲ್ಲಿ ನಮಗೊಂದು ಭಾಳ ತಾವು ಹೇಳಿದಾಗೆ 9 ವರ್ಷಗಳ ನಂತರ ಒಂದು ಮುಖ್ಯ ಪಾತ್ರದಲ್ಲಿ ನಾವು ಕಾಣಿಸ್ಕೊಳ್ತಾ ಇದ್ದೀವಿ. ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಮಾಡಿದರೂ ಕೂಡ ಇದು ಮುಖ್ಯ ಪಾತ್ರದಲ್ಲಿ ನಮ್ಮ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ನಾನು ಕೃತಜ್ಞತನಾಗಿದ್ದೇನೆ. ಇವಾಗ ಕುಮಾರ್ ಬಂಗಾರಪ್ಪ ಅಂತ ಹೇಳಿದಾಗ ನಮಗೆ ಎಲ್ರಿಗೂ ಕೂಡ ಗೊತ್ತಿದೆ, ಆ್ಯಕ್ಷನ್ ಹೀರೋ ಅನ್ನುವಂಥ ಒಂದು ಪದವಿ ಕೂಡ ಪಟ್ಟ ಕೂಡ ನಿಮ್ಮಲ್ಲಿದೆ ಸರ್. ಈ ಸಿನಿಮಾದಲ್ಲಿ ನಾವೇನಾದರೂ ಆ್ಯಕ್ಷನ್ ನೋಡ್ಬೋದಾ ಅಂತ ಹೇಳಿ? ಆ್ಯಕ್ಷನ್ ಅಂದರೆ ಆಯಾ ಕಾಲಕ್ಕೆ ತಕ್ಕಂತೆ ಆ್ಯಕ್ಷನ್ ಮಾಡಿದ್ವಿ, ಆ್ಯಕ್ಷನ್ ಅಂತೇಳಿ ಮಾಡಿದ್ದೀವಿ. ಆದರೆ ಇದರಲ್ಲಿ ಆ್ಯಕ್ಷನ್ಗಿಂತ ಭಾವನಾತ್ಮಕವಾಗಿ ಮತ್ತು ಮನಮುಟ್ಟೋ ರೀತಿಯಲ್ಲಿ ನಿರ್ದೇಶಕರು ನಮ್ಮಿಂದ ಅಪೇಕ್ಷೆ ಪಟ್ಟಿದ್ದಾರೆ. ನಾವು ಎಷ್ಟು ಮಟ್ಟಿಗೆ ಅದನ್ನು ಮಾಡೋದಕ್ಕೆ ನಾನು ಅಲ್ಲಿವರೆಗೂ ಮುಟ್ಟಿದ್ದೀನೋ ಇಲ್ಲೋ ನನಗೆ ತಿಳಿದು ಅದನ್ನು ಜನ ನೋಡಿ ಆಶೀರ್ವಾದ ಮಾಡಿದಾಗ ಒಂದು ಒಳ್ಳೆಯ ಒಂದು ಚಿತ್ರವನ್ನು. ಆದರೆ ಆ್ಯಕ್ಷನ್ನಾಗಿ ಬಂದಿರತಕ್ಕಂಥವರಿಗೆ ಈ ಥರದ್ದು ಒಂದು ನಮಗೆ ದೊಡ್ಡ ಒಂದು ಚಾಲೆಂಜ್ ಕೂಡ. ಈ ಪಾತ್ರಗಳನ್ನು ಮಾಡೋದು ಭಾಳ ಒಂದು ದೊಡ್ಡ ಚಾಲೆಂಜ್ ಇದೆ. ಅದನ್ನು ಒಂದು ತಕ್ಕ ಮಟ್ಟಿಗೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದೀವಿ. ಈ ಸಿನಿಮಾದಲ್ಲಿ ಇನ್ನೊಂದು ಏನು ಅಂತ ಹೇಳಿದರೆ, ಮುಖ್ಯ ಭೂಮಿಕೆಯಲ್ಲಿ ರಾಗಿಣಿ ಅವರು ಕೂಡ ನಿಮ್ಮ ಪೇರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ರಾಗಿಣಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಅನ್ನುವಂಥದ್ದು? ರಾಗಿಣಿ ಅವರು ವೆರಿ ಪಾಪ್ಯುಲರ್ ಆ್ಯಕ್ಟರ್ ಅವರು ಮತ್ತು ಅವರು ಕೂಡ ನಾವು ಹೆಂಗೆ ಆ್ಯಕ್ಷನ್ ಹೀರೋ ಅಂತ ತಾವು ಹೇಳ್ತಿರೋ, ಅವರು ಕೂಡ ವಿಭಿನ್ನವಾಗಿ ಪಾತ್ರಗಳನ್ನ ಮಾಡ್ತಾ ಬಂದವರು. ಅವ್ರಿಗೂ ಕೂಡ ಇವರು ನನ್ನ ಜೊತೆಗೆ ಪೇರ್ ಆಗಿರ್ತಕ್ಕಂಥದ್ದು, ನಾನು ಅವ್ರ ಜೊತೆ ಪೇರ್ ಆಗಿರ್ತಕ್ಕಂಥದ್ದು. ಹೈಟ್ ಪಾತ್ರ ನೋಡಿ ಪೇರ್ ಮಾಡಿದ್ದಾರೆ ಪಾತ್ರಕ್ಕೆ. ಅಂದರೆ ಇವಾಗ ತಾವು ಹೇಳ್ದಂಗೆ ಆ್ಯಕ್ಷನ್ ಮಾಡೋರು ನೀವು ಈ ಥರ ಪಾತ್ರ ಮಾಡ್ತಾ ಇದ್ದೀರಾ ಅಂಥೇಳಿ, ಅವರು ಮಾಡ್ತಕ್ಕಂಥ ಕಮರ್ಷಿಯಲ್ ಫಿಲಮ್ಸಿಗೆ ಮಾಡ್ತಕ್ಕಂಥ ಪಾತ್ರದಲ್ಲಿ ಅವರು ಒಬ್ಬರು ಮಡದಿಯಾಗಿ, ಒಂದು ಅಂಗಡಿಯ ಒಡತಿಯಾಗಿ ಮತ್ತು ಹೋರಾಟಗಾರ್ತಿಯಾಗಿ, ಹೇಗೆ ಅವರು ಒಂದು ಸೀರೆ ಉಟ್ಕೊಂಡು ಇಡೀ ಪಿಕ್ಚರ್ನ ತಗೊಂಡು ಹೋಗಿರ್ತಕ್ಕಂಥ ಮುಖ್ಯ ಪಾತ್ರದಲ್ಲೂ ಕೂಡ ಅವರಿದ್ದಾರೆ. ಹಾಗಾಗಿ ರಾಗಿಣಿಯವರು ಮತ್ತು ನಮ್ಮ ಪೇರೇನಿದೆ, ಜೋಡಿ ಏನಿದೆ, ಭಾಳ ಯಶಸ್ವಿಯಾಗಿರ್ತಕ್ಕಂಥ ಜೋಡಿ ಅಂಥೇಳಿ ಈ ಪಾತ್ರಕ್ಕೆ ತಕ್ಕಂತೆ ನಿರ್ದೇಶಕರು ಮತ್ತು ನಿರ್ಮಾಪಕರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಇವಾಗ 9 ವರ್ಷಗಳ ನಂತರ ಮತ್ತೆ ಮುಖ್ಯ ಭೂಮಿಕೆಯಲ್ಲಿ ಕುಮಾರ್ ಬಂಗಾರಪ್ಪ ಅವರು ಬಣ್ಣ ಹಚ್ತಾರೆ ಅಂತ ಹೇಳಿ ಬಂದಾಗ ಎಲ್ರಿಗೂ ಕೂಡ ಕ್ಯೂರಿಯಾಸಿಟಿ, ಇಂಟ್ರೆಸ್ಟ್ ತುಂಬಾ ಹೈ ಆಗಿರುತ್ತೆ ಸರ್. ಇವಾಗ ನಿಮ್ಮ ಪಾತ್ರದ ಬಗ್ಗೆ ಹೇಳಿದಾಗೆ ತುಂಬಾ ಸಾಫ್ಟ್ ಆಗಿರ್ಬೋದು, ಒಂದು ಹೋರಾಟ ಮಾಡುವಂಥ ರೀತಿ ಪಾತ್ರ ಅಂಥೇಳಿ ಎಷ್ಟರ ಮಟ್ಟಿಗೆ ಜನರ ಕ್ಯೂರಿಯಾಸಿಟಿಯನ್ನು ಹೆಚ್ಚಿಸಿದೆ ಈ ಸಿನಿಮಾ ಅನ್ನುವಂಥದ್ದು? ಅವರಿಗೆ ಕುಮಾರ್ ಬಂಗಾರಪ್ಪ ಅಂದ ತಕ್ಷಣವೇ ಫಸ್ಟಿಗೆ ಕಾಣೋದೇ ಅಶ್ವಮೇಧ. ಅವರಿಗೆ ಇನ್ನೂ ಕೂಡ ನಮ್ಮನ್ನೆಲ್ಲರೂ ನೋಡಿದರೆ ಅಶ್ವಮೇಧ ಅಂತಲೇ ಕರೀತಾರೆ ನಮ್ಮನ್ನು, ಕುಮಾರ್ ಬಂಗಾರಪ್ಪ ಅಂತೇಳಿ. ಆಮೇಲೆ ಅಶ್ವಮೇಧ ಸರ್ ಅಂತಲೇ ಅವರು ಕರೀತಾರೆ ಭಾಳಷ್ಟು ಹತ್ರ. ಸೊ ಇವಾಗೂ ಕೂಡ ಅವರು ಆ ಭಾವನೆಯಲ್ಲಿದ್ದಾರೆ. ಬಟ್ ಅದಕ್ಕೆ ತಕ್ಕಂತೆಯೇ ಇದನ್ನು ನೋಡಿದಾಗ ಅಶ್ವಮೇಧದಿಂದ ನೆಕ್ಸ್ಟ್ ಟೈಮ್ ನೋಡಿದಾಗ ಅವರು ನ್ಯಾಯಬೆಲೆ ಅಂಗಡಿ ಅಂತ ಕರಿಬೇಕು. ಆ ಮಟ್ಟಕ್ಕೆ ನಮ್ಮ ಚಿತ್ರವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಅದರಿಂದ ಇವಾಗ 35 ವರ್ಷ ಆಯ್ತು, ಸಿನಿಮಾ ಆಯಿತು. ಅದಾದಮೇಲೆ ಇನ್ನೂ ಕೂಡ ಅದಿದೆ ಅನ್ನೋದಾದರೆ, ಅದ್ರ ಜೊತೆಗೂಡ್ಕೊಂಡು ಇದು ಮಾಡ್ತದೆ ಅನ್ನೋದಾದರೆ, ಅಶ್ವಮೇಧ ಜೊತೆಗೆ ನ್ಯಾಯಬೆಲೆ ಅಂಗಡಿ ಸರ್ ಅನ್ನೋದಾದರೆ, ದಟ್ ವುಡ್ ಬಿ ಅ ವಂಡರ್ಫುಲ್ ಟೈಮ್.
ಲೈಕ್ ನೀವು ಹೇಳಿರುವಂಥ ಮಾತು ತುಂಬ ಚೆನ್ನಾಗಿದೆ ಸರ್. ಅಶ್ವಮೇಧ ಅಂತ ಹೇಳಿ 90ಸಲ್ಲಿ ಕರಿತಾ ಇದ್ರು, ಇನ್ನು 20ಸಲ್ಲಿ ಎಲ್ಲರೂ ಕೂಡ ನ್ಯಾಯಬೆಲೆ ಅಂಗಡಿ ಅಂತ ಹೇಳಿ ಕರೀಲಿ ಅನ್ನುವಂಥದ್ದು. ಓಕೆ, ಕುಮಾರ್ ಬಂಗಾರಪ್ಪ ಅವರು ಸಿನಿ ಇಂಡಸ್ಟ್ರಿಯಲ್ಲಿ ಅಲ್ಲದೆ ರಾಜಕೀಯದಲ್ಲೂ ಕೂಡ ತನ್ನದೇ ಆಗಿರುವಂಥ ಹೆಸರು ಮಾಡಿರುವಂಥವ್ರು. ಇವಾಗ ನಾವು ನಿಮ್ಮ ಹತ್ರ ಎಲ್ಲರೂ ಕೇಳಿರ್ಬೋದು ಸರ್, ಆದರೂ ಕೂಡ ತಮಿಳ್ನಾಡಿನ ಎಲೆಕ್ಷನ್ ನಾವು ನೋಡಿರ್ಬೋದು. ಯಾಕಂತ ಹೇಳಿದ್ರೆ ಒಬ್ಬ ಸಾಮಾನ್ಯವಾಗಿದ್ದಂತಹ ಮನುಷ್ಯ ಒಬ್ಬ ನಾಯಕನಾಗಿ ಇದೀಗ ಇಡೀ ಆ ಒಂದು ತಮಿಳ್ನಾಡನ್ನು ಆಳುವಂಥ ನಾಯಕ ಆಗಿದ್ದಾನೆ. ಸೊ ವಿಜಯ್ ಅವ್ರ ಬಗ್ಗೆ ಏನು ಹೇಳ್ತೀರಾ ಅನ್ನುವಂಥದ್ದು? ಇಟ್ಸ್ ಭಾಳ ದೊಡ್ಡ ಸಾಧನೆ. ಒಂದು ರಾಜ್ಯ ಮತ್ತು ರಾಷ್ಟ್ರೀಯ ಪಕ್ಷಗಳನ್ನು ಎದುರುಹಾಕ್ಕೊಂಡು ಮತ್ತು ತಮ್ಮದೇ ಆಗಿರ್ತಕ್ಕಂಥ ಆಲೋಚನೆಗಳನ್ನು ಸಾಮಾನ್ಯ ಜನದ ಮಟ್ಟಿಗೆ ಅದರಲ್ಲೂ ಕೂಡ ವಿಶೇಷವಾಗಿ ಯುವಕ ವರ್ಗ ಮತ್ತು ಮಹಿಳಾ ವರ್ಗವನ್ನು ಟಚ್ ಮಾಡಿರ್ತಕ್ಕಂಥ ಒಂದು ಸಾಧನೆಯನ್ನು ವಿಜಯ್ ಅವರು ಮಾಡಿದ್ದಾರೆ. ಸೊ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಬಿಕಾಸ್ ನಾವು ರಾಜಕಾರಣದಲ್ಲಿ ಇವತ್ತಿಗೂ ಕೂಡ, ನಾವು ಚಿತ್ರರಂಗದಲ್ಲಿದ್ದರೂ ಕೂಡ ಕರ್ನಾಟಕದಲ್ಲಿ ಈ ಛಾಪು ಭಾಳ ಕಷ್ಟ. ಬಟ್ ತಮಿಳ್ನಾಡಲ್ಲಿ, ಆಂಧ್ರದಲ್ಲಿ ಈ ಛಾಪ್ ಇದೆ. ಇನ್ನು ಆ ಒಂದು ಕಲಾವಿದರುಗಳಿಗೆ ರಾಜಕೀಯಕ್ಕೆ ಬಂದರೆ ಇವ್ರದ್ದೊಂದು ಫ್ಯಾನ್ಶಿಪ್ ಇದೆ. ಇದು ಫ್ಯಾನ್ಸ್ ಇಲ್ಲೂ ಕೂಡ ಇದ್ದಾರೆ. ಬಟ್ ರಾಜಕೀಯಕ್ಕೆ ಬಂದರೆ ಅಷ್ಟು ಮಟ್ಟಕ್ಕೆ ಇವತ್ತು ನಮ್ಮನ್ನು ಯಾರೂ ಕೂಡ ಕಲಾವಿದರಾಗಿ ರಾಜಕೀಯದಲ್ಲಿ ನಮ್ಮನ್ನು ನೋಡೋದಿಲ್ಲ. ಮತ್ತು ಬಂದರೂ ಕೂಡ ಜನ ಬಂದರೂ ಕೂಡ ಫೋಟೋ ಗಿಟೋ ತೆಗೆಸ್ಕೋಬೋದು, ಜೊತೆಗಿರ್ಬೋದು. ಬಟ್ ಅವರು ವೋಟರ್ಸ್ ಆಗಿ ಕನ್ವರ್ಟ್ ಆಗೋಲ್ಲ. ಆದರೆ ನಮ್ಮನ್ನು ಬಂಗಾರಪ್ಪನವ್ರ ಮಗನಾಗಿ ನೋಡ್ತಾರೆ ರಾಜಕೀಯಕ್ಕೆ ಮಾಡಿದ. ಬಟ್ ಅಲ್ಲಿ ಹಾಗಲ್ಲ. ವಿಜಯ್ ಅವ್ರದ್ದು ತಮ್ಮದೇ ಒಂದು ಚಾರ್ಮನ್ನು, ತಮ್ಮದೇ ಒಂದು ನಾಯಕತ್ವವನ್ನು, ತಮ್ಮದೇ ಒಂದು ಮುಂದಾಲೋಚನೆ ಇಟ್ಟು ತಮಿಳ್ನಾಡಿಗೆ ನಾನು ಈ ಥರದ್ದು ಮಾಡಬೇಕು ಅಂತೇಳಿ ಮುಂದೆ ಹೊರಟಿದ್ದಾರೆ. ಸೊ ಐ ಥಿಂಕ್ ಇಟ್ಸ್ ಟು ಅರ್ಲಿ ಸ್ಟೇಜಸ್ ಆಫ್ ಹಿಸ್ ಪೊಲಿಟಿಕಲ್ ಕೆರಿಯರ್. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಫಸ್ಟ್ ಟೈಮ್ ರಾಜಕೀಯಕ್ಕೆ ಬಂದು, ಫಸ್ಟ್ ಟೈಮ್ MLA ಆಗಿ, ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆಗೋದು ಮನುಷ್ಯನ ಒಂದು ದೊಡ್ಡ ಸಾಧನೆ. ಆ ಜಾಗಗಳಿಗೆ ಬಂದು. ಸೊ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಒಂದು ಬಾಂಧವ್ಯವನ್ನು ತುಂಬ ಚೆನ್ನಾಗಿ ಇಟ್ಕೋಬೇಕು. ಬರೀ ಕಾವೇರಿ ನೀರಿಗಲ್ಲ, ನೆಲಕ್ಕಲ್ಲ, ಜನಕ್ಕಲ್ಲ, ಚಿತ್ರರಂಗಕ್ಕೆ ಎಲ್ಲದನ್ನೂ ಕೂಡಿ ನಾವೆಲ್ಲ ಸಿಸ್ಟರ್ ಸ್ಟೇಟ್ಸ್ ಇದ್ದಂಗೆ. ಸೊ ಒಂದೇ ಸರಿಗೆ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದ ಜನತೆಗೆ ಮನಸ್ಸಿಗೆ, ಯಾಕಂದರೆ ಚಿತ್ರರಂಗದಲ್ಲಿ ವಿಜಯ್ ಅವರು ಫ್ಯಾನ್ಸ್ ಇಲ್ಲೂ ಇದ್ದಾರೆ. ಹಾಗೆ ನಮ್ಮ ಜನ, ಕರ್ನಾಟಕ ರಾಜ್ಯದ ಜನ ತಮಿಳ್ನಾಡಲ್ಲೂ ಇದ್ದಾರೆ. ಎರಡನ್ನೂ ಕೊಟ್ಟು ಒಟ್ಟಿಗೆ ತಗೊಂಡು ಹೋಗಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಸರ್, ನೀವು ಆವಾಗಲೇ ಹೇಳಿದಾಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ತುಂಬ ಸಿನಿ ಸ್ಟಾರ್ಗಳಿದ್ದಾರೆ. ಅವರು ಕೂಡ ಕೆಲವೊಂದು ಕ್ಯಾಂಪೇನ್ ಮಾಡಿರೋದನ್ನು ನೋಡಿರ್ಬೋದು ನಾವು. ಸೊ ಜೊತೆಗೆ ಉಪೇಂದ್ರ ಅವರು ಅವ್ರದ್ದೇ ಆಗಿರುವಂಥ ಪಕ್ಷಗಳನ್ನು ಕಟ್ಟಿದ್ರೆ 8 ವರ್ಷ ಆಗಿದೆ ಆ ಒಂದು ಪ್ರಜಾಕಿ ಅನ್ನುವಂಥ ಪಕ್ಷ ಕಟ್ಟಿ. ಸೊ ಇವಾಗಿನ ಜನ್ರೇಷನಲ್ಲಿ ನಾವು ನೋಡೋದಾದರೆ ಯಾವುದಾದ್ರೂ ಒಂದು ಸಿನಿ ತಾರೆ, ಒಬ್ಬ ನಟ ಅವ್ರ ನಟಿ ಈ ರೀತಿ ಪಕ್ಷ ಕಟ್ಟಿ CM ಆಗ್ತಾರೆ ಅಂತ ಇದ್ದರೆ ಯಾರಿಗೆ ಆಗಬಹುದು ಅಂತ ಕೆಪಾಸಿಟಿ ಇದೆ ಅನ್ನುವಂಥದ್ದು? ಐ ಥಿಂಕ್ ಇವತ್ತು ನಾನೇನು ಆ ಥರ ಜಡ್ಜ್ಮೆಂಟನ್ನು ಮಾಡೋದು ನಮಗೆ ತುಂಬ ಕಷ್ಟ ಆಗುತ್ತೆ. ಬಟ್ ರಾಜಕಾರಣದಲ್ಲಿ ನಾವು ಯಾರು ಕೂಡ ಆ ಒಂದು ಮೆಚುರಿಟಿನ ನಾನು ಪಡ್ಕೊಂಡಿಲ್ಲ ಅಂತ ಅಂದ್ಕೊಳ್ತೀನಿ. ಮತ್ತು ಯಾವುದೇ ಕಾರಣಕ್ಕೂ ಕೂಡ ದೊಡ್ಡ ಕಲಾವಿದರುಗಳು ಅವರವರು ಏನು ಸಾಧನೆನ ಮಾಡಿದ್ದಾರೆ, ಅವರು ಎಲ್ಲರೂ ಕೂಡ ಆಯಾ ಕ್ಷೇತ್ರದಲ್ಲಿದ್ದಾರೆ. ಮತ್ತು ಇವತ್ತು ತಾವು ಹೇಳಿದಾಗೆ ರಾಜಕೀಯದ ಪ್ರಚಾರಕ್ಕೆ ಹೋದಾಗ, ಮತ್ತೊಂದು ನೋಡಿದಾಗ, ಫ್ಯಾನ್ಶಿಪ್ಪಲ್ಲಿ ಬಂದಾಗ ಕ್ಷೇತ್ರಗಳನ್ನು ಗೆದ್ದಿದ್ದೂ ಇದೆ, ಕ್ಷೇತ್ರಗಳನ್ನು ಸೋತಿದ್ದೂ ಇದೆ. ಹಾಗಾಗಿ ಒಂದೇ ಸರಿಗೆ ತಾರೆಗಳ ಹೆಸರಿನ ಮೇಲೆ ಇದು ನಡೀತದೆ ಅಂತೇಳಿ ನಾನು ಹೇಳೋದಿಲ್ಲ. ಬಟ್ ಅದನ್ನು ಬಿಟ್ಟು ಕೂಡ ಇಲ್ಲ. ಯಾಕಂದರೆ ಇಲ್ಲಿ ಅಭಿಮಾನಿಗಳಿದ್ದಾರೆ, ಅವ್ರ ಮಾತನ್ನು ಕೇಳೋರಿದ್ದಾರೆ, ಅವರಂತೆ ನಡ್ಕೊಳೋರು ಇದ್ದಾರೆ, ಅವ್ರ ಹತ್ತಿರ ಡ್ರೆಸ್ ಮಾಡ್ಕೊಳೋರು ಇದ್ದಾರೆ, ಅವರ ಚಿತ್ರಗಳನ್ನು ಆಟೋಗಳ ಮೇಲೆ, ಅವ್ರ ವೆಹಿಕಲ್ಗಳ ಮೇಲೆ ಹಾಕೊಂಡು ಓಡಾಡೋರಿದ್ದಾರೆ. ಅವರೆಲ್ಲರೂ ಕೂಡ. ಆದರೆ ವಸ್ತುಸ್ಥಿತಿನಲ್ಲಿ ರಾಜಕಾರಣಕ್ಕೂ ಮತ್ತು ಚಿತ್ರರಂಗಕ್ಕೂ ಭಾಳ ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗಾಗಿ ಅದನ್ನು ವಸ್ತುಸ್ಥಿತಿ ನೋಡಿಕೊಂಡು ರಾಜಕಾರಣ ತೀರ್ಮಾನ ಮಾಡಬೇಕು ಅಂಥೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಸರ್, 2017 ಅಂತ ಹೇಳಿ ಬಂದಾಗ ಚಕ್ರವರ್ತಿ ಸಿನಿಮಾದಲ್ಲಿ ನೀವು ಕೂಡ ಒಂದು ಗೆಸ್ಟ್ ರೋಲನ್ನು ಮಾಡಿರ್ತೀರ, ಅದು ಕೂಡ ದರ್ಶನ್ ಅವ್ರ ಜೊತೆ. ಇವಾಗಿನ ಸದ್ಯದಲ್ಲಿ ಪರಿಸ್ಥಿತಿಯನ್ನು ನಾವು ನೋಡಿರ್ಬೋದು. ದರ್ಶನ್ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವ್ರ ಬಗ್ಗೆ ದರ್ಶನ್ ಈಸ್ ಅನ್ ವೆರಿ ವಂಡರ್ಫುಲ್ ಪರ್ಸನ್ ಆ್ಯಸ್ ಅನ್ ಆ್ಯಕ್ಟರ್. ಬಟ್ ಈ ಥರದ ಒಂದು ಯಾವುದೋ ಒಂದು ಕಷ್ಟ ಕಾಲದಲ್ಲಿ ಅವರಿದ್ದಾರೆ, ತಪ್ಪು ಸರಿ ಅನ್ನೋ ತೀರ್ಮಾನದಲ್ಲಿ ಕೋರ್ಟ್ ವ್ಯಾಜ್ಯದಲ್ಲಿದ್ದಾರೆ. ಆದಷ್ಟು ಬೇಗ ಅದರಿಂದ ಅವರು ಹೊರಗಡೆ ಬರಲಿ, ಚಿತ್ರರಂಗದಲ್ಲಿ ಮತ್ತೊಂದು ಯುಗವನ್ನು ಅವರು ನಡೆಸೋಂಥ ಒಂದು ಶಕ್ತಿಯನ್ನು ಒಂದು ದೇವರ ಆಶೀರ್ವಾದ ಮಾಡಲಿ. ತಪ್ಪು ಇದ್ದರೆ ತಪ್ಪು, ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಏನು ಕೋರ್ಟ್ ತೀರ್ಮಾನ ಮಾಡ್ತದೋ ಅದು. ಆದರೆ ಕಲಾವಿದರಾಗಿ ದರ್ಶನ್ ಅವರು ಒಂದು ದೊಡ್ಡ ಸ್ಟಾರ್ ಆಗಿ ನಮ್ಮ ಕನ್ನಡ ಕಲಾಭಿಮಾನಿಗಳು ಅವರನ್ನು ಆಯ್ಕೆ ಮಾಡ್ಕೊಂಡಿದ್ರು. ಕನ್ನಡ ಚಿತ್ರರಂಗ ಇವತ್ತು ಕಲಾವಿದರುಗಳ ಕೊರತೆ ಇದೆ, ದೊಡ್ಡ ಮಟ್ಟದ ಕಲಾವಿದರುಗಳ ಹೊಸಬ್ರು ಬರೋದು ಒಂದು ಕಡೆಗೆ,
ಈ ಥರ ಹಳೆ ನಟರುಗಳು ಕೂಡ ಬಂದರೆ ಒಂದು ದೊಡ್ಡ ಅಧ್ಯಾಯ ಅನ್ನೋನ್ನ ಮತ್ತೊಂದು ಸಾರಿ ಸುದೀಪ್ ಅವ್ರು ಇರ್ಬೋದು, ಯಶ್ ಇರ್ಬೋದು, ಅಥವಾ ದರ್ಶನ್ ಅವರು ಇರ್ಬೋದು, ಅಥವಾ ಶಿವರಾಜ್ ಕುಮಾರ್ ಅವರು ಇವರೆಲ್ಲರೂ ಕೂಡ ವರ್ಷಕ್ಕೆ ಅಟ್ಲೀಸ್ಟ್ ಕನಿಷ್ಠ ಒಂದು 4-5 ಚಿತ್ರಗಳನ್ನು ಮಾಡಿದರೆ ಚಿತ್ರರಂಗ ತುಂಬುತ್ತೆ, ಚಿತ್ರಮಂದಿರಗಳು ತುಂಬ್ತಾರೆ, ಅಭಿಮಾನಿಗಳು, ದೇವರುಗಳು ಚಿತ್ರರಂಗಕ್ಕೆ ಬರೋಕ್ಕೆ, ಅವರ ಫ್ಯಾನ್ಸ್ಗಳು ಬರೋಕ್ಕೂ ಕೂಡ ಕಾರಣ. ಇದರಿಂದ ಕನ್ನಡ ಭಾಷೆ, ಕನ್ನಡ ನೆಲ, ಕನ್ನಡ ಚಿತ್ರರಂಗ ಉಳಿತದೆ. ಸರ್, ಇತ್ತೀಚೆಗೆ ಆಗಿರುವಂಥ ಕೆಲವೊಂದು ಬದಲಾವಣೆ ಸೋಷಿಯಲ್ ಮೀಡಿಯಾ ಎಲ್ಲ ನಾವು ನೋಡಿದಾಗ ಶಿವಣ್ಣ ಎಲ್ಲೋ ಇವಾಗ ತಮಿಳ್ನಾಡಲ್ಲಿ ಯಾವ ರೀತಿ ಕ್ರಾಂತಿ ಹಬ್ಬಿಸಿದೆ ನೋಡಿ, ಅದೇ ರೀತಿ ಹೆಸರು ಬಂದಾಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಶಿವಣ್ಣ ನೆಕ್ಸ್ಟ್ ಎಲೆಕ್ಷನ್ಗೆ ನಿಲ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರುವಂಥದ್ದು. ನೀವು ತುಂಬಾ ಆತ್ಮೀಯರು, ಏನು ಹೇಳ್ತೀರಾ ಸರ್ ಇದಕ್ಕೆ? ಆತ್ಮೀಯರಿಗಿಂತ ನಮ್ಮ ಭಾವರು. ಬಟ್ ಮಾಡಬಾರ್ದು ಅಂತಲ್ಲ. ಶಿವರಾಜ್ ಕುಮಾರ್ ಅವರು ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಬಂದಿದ್ದರು, ಅದಕ್ಕಿಂತ ಮುಂಚೆನೂ ಬಂದಿದ್ದರು. ಅವ್ರ ಪ್ರಯತ್ನಗಳನ್ನು ಅವ್ರು ಮಾಡಿದ್ದಾರೆ. ಪ್ರಯತ್ನ ಅಲ್ಲಿಗೆ ನಿಲ್ಲಬೇಕು ಅಂತಲೂ ಕೂಡ ಹೇಳೋದಿಲ್ಲ, ಅಥವಾ ನಿಲ್ಲಬಾರ್ದು ಅಂತಲೂ ಕೂಡ ಅಲ್ಲ. ವಿ ಡೋಂಟ್ ನೋ. ಅವರ ಇದು ಪ್ರಜಾಪ್ರಭುತ್ವ ದೇಶ, ಮತ್ತು ಒಬ್ಬೊಬ್ಬ ಮನುಷ್ಯನಿಗೆ ತಂದೆ ಆಗಿರ್ತಕ್ಕಂಥ ನಿರ್ಧಾರ ಮಾಡ್ತಕ್ಕಂಥ ಶಕ್ತಿನೂ ಕೂಡ ಅವ್ರಿಗೆ ಕೊಟ್ಟಿರ್ತಾರೆ. ಆ ನಿರ್ಧಾರವನ್ನು ಅವರಿಗೆ ಬಿಟ್ಟಿರಬೇಕು. ಐ ಥಿಂಕ್ ಅವರು ಏನು ಒಂದು ನಿರ್ಧಾರವನ್ನು ತಗೊಳ್ತಾರೋ ಅವ್ರಿಗೆ ಬಿಟ್ಟಿರೋದು, ಅವ್ರು ಏನು ಜನ ತೀರ್ಮಾನ ತಗೊಳ್ತಾರೋ ಅವ್ರಿಗೆ ಕೊಟ್ಟಿರೋದು. ಸರ್, ಇವಾಗ ಎಲೆಕ್ಷನ್ ಅಂತ ಬಂದಾಗ ರಿಜೆಕ್ಷನ್, ಎಲೆಕ್ಷನ್, ಸೊಲ್ಯೂಷನ್ ಮತ್ತು ಆಬ್ಜೆಕ್ಷನ್ ಅಂತ ಹೇಳಿ ಬಂದಾಗ ಯಾವುದು ಇಂಪಾರ್ಟೆಂಟ್ ಆಗುತ್ತೆ ಎಲೆಕ್ಷನಲ್ಲಿ? ಎಲೆಕ್ಷನಲ್ಲಿ ಮತದಾರನೇ ಇಂಪಾರ್ಟೆಂಟ್. ಮತದಾರನ ಬಿಟ್ಬಿಟ್ಟು ರಿಜೆಕ್ಷನ್ನು ಇವ್ಯಾವುದೂ ಪದಗಳು ಆ ಜೋಡಣೆ ಇಲ್ಲ. ಅಲ್ಲಿ ಯಾರ್ಯಾರು ರಿಜೆಕ್ಟ್ ಮಾಡ್ತಾರೋ, ಯಾರ್ಯಾರು ನಮ್ಮನ್ನು ಒಪ್ತಾರೋ, ಯಾರ್ಯಾರು ನಮ್ಮನ್ನು ಇದು ಮಾಡ್ತಾರೋ, ಜನನಾಯಕನಾಗಿ ಮಾಡ್ತಾರೋ, ಅಥವಾ ಸೇವಾ ನಾಯಕನಾಗಿ ಮಾಡ್ತಾರೋ, ಅಥವಾ ನಮ್ಮನ್ನು ಬೇರೆ ಬೇರೆ ರೂಪದಲ್ಲಿ ನೋಡ್ತಾರೋ ಗೊತ್ತಿಲ್ಲ. ಬಟ್ ಅಂತಿಮವಾಗಿ ಮತದಾರನೇ ಇದರಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರಭು. ಹಾಗಾಗಿ ಅಂತಿಮವಾಗಿ ಪ್ರಜಾಪ್ರಭುತ್ವದಲ್ಲಿ ಅವನೇ ನಾಯಕ. ಸರ್, ಕೊನೆಯದಾಗಿ ನ್ಯಾಯಬೆಲೆ ಅಂಗಡಿಯಲ್ಲಿ ಇವಾಗ ಫಸ್ಟ್ ಲುಕ್ ಮೋಡಿ ಮಾಡಿದಾಗಿದೆ. ಇವಾಗ ಎಲ್ಲರೂ ಕೂಡ ನೋಡಿ ಸಿನಿಮಾ ಯಾವಾಗ ಬರುತ್ತೆ ಅನ್ನುವಂಥ ಎಕ್ಸೈಟ್ಮೆಂಟ್, ಕ್ಯೂರಿಯಾಸಿಟಿಯಲ್ಲಿದ್ದಾರೆ. ಯಾವಾಗ ಬರುತ್ತೆ ಸರ್ ಸಿನಿಮಾ? ಅತಿ ಶೀಘ್ರವಾಗಿ ತೆರೆ ಮೇಲೆ ಬರ್ತದೆ. ಎಲ್ಲ ಇವಾಗೆಲ್ಲ ಮುಂಚೆ ಥರ ಒಂದೇ ಸರಿಗೆ ಡಿಸ್ಟ್ರಿಬ್ಯೂಟರ್ಸ್ನ ಹಿಡಿದು ಪಿಕ್ಚರ್ ರಿಲೀಸ್ ಮಾಡೋದಿಲ್ಲ. ಆಮೇಲೆ ಒಂದೊಂದು ಸ್ವಲ್ಪ ದೊಡ್ಡ ದೊಡ್ಡ ಸಿನಿಮಾಗಳು ಇವಾಗಲೇ ಸದ್ಯ ಈಗ ಆಲ್ಮೋಸ್ಟ್ ಎಲ್ಲದನ್ನೂ ಮುಗಿಸ್ಯಾರ. ಇನ್ನೊಂದು ಸ್ವಲ್ಪ ರೆಕಾರ್ಡಿಂಗು ಅದು ಇದು ಎಲ್ಲ ಮಾಡ್ತಾರೆ ಅಂತೇಳಿ ಅಂದ್ಕೊಳ್ತೀನಿ. ಇನ್ನು 1-2 ತಿಂಗಳಲ್ಲಿ ತೆರೆ ಮೇಲೆ ಬರ್ತದೆ. ಓಕೆ ಸರ್, ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮೆಲ್ಲರ ಪ್ರೀತಿಯ ಕುಮಾರ್ ಬಂಗಾರಪ್ಪ ಅವರು ಆಡಿರುವಂಥ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ಜಾನ್ ಜೊತೆ ಚೈತನ್ಯ ಕೊಟ್ಟಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.